ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ತಿಳಿಸುವಂತಹ ವಿಚಾರ ಯಾವುದು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜವಂಶಗಳು ಆಳ್ವಿಕೆಯನ್ನು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಅದರಲ್ಲಿ ಮಹಿಳೆಯರ ಪಾತ್ರನೂ ಕೂಡ ಬಹುಮುಖ್ಯವಾಗಿರುವಂಥದ್ದನ್ನ ನೋಡ್ತೀವಿ. ರಾಜರು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ತಿದ್ರು, ಹಾಗೆ ರಾಣಿಯರು ಕೂಡ ಆಳ್ವಿಕೆ ಮಾಡಿರುವಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದರೆ, ಇವತ್ತಿನ ದಿನದಲ್ಲಿ ನಾನು ನಿಮಗೆ ಹೇಳ್ತಿರುವಂತಹ ವಿಚಾರ ಯಾವುದು ಅಂದರೆ, ಅಕ್ಕಾದೇವಿಯವರು ರಣಭೈರವಿಯಾದಂತಹ ಒಂದು ಪ್ರಸಂಗವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದು ಅವರು ಒಂದು ಚಾಳುಕ್ಯ ವಂಶದಲ್ಲಿ ಹುಟ್ಟಿದಂತಹ ವೀರ ಸ್ತ್ರೀಯಾದಂತಹ ಅಕ್ಕಾದೇವಿಯವರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅವರು ಯಾವ ರೀತಿ ಶೌರ್ಯದಿಂದ ಹೋರಾಟವನ್ನು ಮಾಡಿದ್ರು, ಆ ಹೋರಾಟದಿಂದ ಅವರಿಗೆ ರಣಭೈರವಿ ಎಂಬ ಒಂದು ಬಿರುದನ್ನು ಸಿಗುತ್ತೆ, ಅದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಕ್ಕಾದೇವಿಯವರ ಕಾಲ ಬಂದು 1021ರಿಂದ 1055 ಕಾಲಾವಧಿಯಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ದೇಶದ ಪರಿಸ್ಥಿತಿಯೇ ಶೌರ್ಯಕ್ಕೆ ಪೋಷಕವಾದಿತ್ತು. ಎಲ್ಲ ಕಡೆಯಿಂದಲೂ ವೀರಗರ್ಜನೆಯು, ಕೈ ಚಳಕಗಳ ಕಣಕಣಾಂಟವು, ಜಯ ನಿನಾದವು ಒಟ್ಟಾಗಿ ಸೇರಿ ವಾತಾವರಣದಲ್ಲಿ ಅತ್ಯದ್ಭುತವಾದ ತರಂಗಗಳಂತೆ ಜನಜೀವನದಲ್ಲಿ ಶೌರ್ಯದ ಸಂಚಾರವಾಗ್ತಿರುತ್ತೆ. ಹೆಂಗಸರು ಕೂಡ ಗಂಡಸರಿಗೆ ಸರಿಸಮವಾಗಿ ಸರಿಮಿಗಿಲಾಗಿ ಕಡುಗಲಿಗಳಾಗಿರುತ್ತಾರೆ. ಆಗ ಹುಟ್ಟುವ ಸಂತತಿಯೆಲ್ಲವೂ ಪರಾಕ್ರಮ ಸಂಪನ್ನವಾಗುತ್ತಿರುತ್ತೆ. ಇದಕ್ಕನುಗುಣವಾಗಿ ಕರ್ನಾಟಕದಲ್ಲಿ ಅನೇಕ ವೀರ ಸ್ತ್ರೀಯರನ್ನು, ಅವರಲ್ಲಿ ತೋಳ್ಬಲದ ದುಂದುಬಿಯನ್ನು ನಾವು ನೋಡಿದ್ದೀವಿ ಅಥವಾ ಮೊಳಗಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಘನ ಶೌರ್ಯದ ಮಹಾಪ್ರವಾಹದಂತಿರುವ ಚಾಳುಕ್ಯ ವಂಶದಲ್ಲಿ ಮೈಲಾಳದೇವಿ, ಕೇತಳದೇವಿ ಮೊದಲಾದವರು ಕೂಡ ರಾಜ್ಯಭಾರಗಳನ್ನು ವಹಿಸಿದ್ದರು. ಆ ಸಾಲಿನಲ್ಲಿ ಈ ಅಕ್ಕಾದೇವಿಯು ಕೂಡ ಚಾಳುಕ್ಯ ವಂಶದಲ್ಲಿ ಹುಟ್ಟಿದ ವೀರ ಸ್ತ್ರೀಯು ಅಂತ ನಾವು ಕರಿಬೋದು. ಅವಳು ಕದನದಲ್ಲಿ ತೋರಿಸಿದಂತಹ ಅದಡು ಕಿಸುಕಾಡು, ಅಂದರೆ ವಿಜಾಪುರ ಜಿಲ್ಲೆಯಲ್ಲಿ, ಅಂದರೆ ಕಿಸುಕಾಡು ನಾಡಿನಲ್ಲಿ ಅರಸುಗೈದ ಚಾಣಾಕ್ಷತೆಯಲ್ಲಿ ವರ್ಣನಾತೀತವಾಗಿವೆ. ಇಂತಹ ಸ್ತ್ರೀ ರತ್ನಗಳಿಂದಲೂ ಅವರ ಹೊಟ್ಟೆಯಿಂದ ಹುಟ್ಟಿದ ಪುರುಷ ಸಿಂಹರಿಂದಲೂ ಕರ್ನಾಟಕವು ಅಷ್ಟ ಐಶ್ವರ್ಯದ ಅಟ್ಟಹಾಸದಿಂದ ಮೆರೆದಿದ್ದನ್ನು ಕೂಡ ನಾವು ನೋಡ್ಬೋದು. ಈ ಅಕ್ಕಾದೇವಿ ಕೀರ್ತಿ ದೇವತೆಯ ಅವಸ್ಥ ಸ್ಥಾನದಂತಿದ್ದ ಚಾಳುಕ್ಯಾನ್ವಯದ ಜೀರ್ಣೋದ್ಧಾರಕನಾದ ತೈಲಪನ ಮೊಮ್ಮಗಳು. ಯಾರು? ಅಕ್ಕಾದೇವಿ ತೈಲಪನ ಮೊಮ್ಮಗಳು. ಆತನ ಕಿರಿಮಗನಾದ ಯಶೋವರ್ಮನ ಮಗಳು, ಚಾಳುಕ್ಯ ಚಕ್ರವರ್ತಿಗಳಲ್ಲಿ ಪ್ರಸಿದ್ಧನಾದ ಜಯಸಿಂಹನ ಅಕ್ಕ. ಕಿಸುಕಾಡು 70 ತೊರೆಗರೆ 6 ಮಾಸ ಮಾಡಿ 140 ಈಕೆಯ ಪ್ರಭುತ್ವಕ್ಕೆ ಸೇರಿದವು. ಅಂದರೆ ಚಾಳುಕ್ಯ ಚಕ್ರವರ್ತಿಗಳಲ್ಲಿ ಪ್ರಸಿದ್ಧನಾದಂತಹ ಜಯಸಿಂಹನ ಅಕ್ಕ ಯಾರು? ಅಕ್ಕಾದೇವಿ. ಕಿಸುಕಾಡು 70 ತೊರೆಗರೆ 6 ಮಾಸವಾಡಿ 140ಕ್ಕೂ ಈಕೆಯ ಪ್ರಭುತ್ವಕ್ಕೆ ಒಳಪಟ್ಟಿರುತ್ತೆ. ಅವಳು ಆ ಪ್ರದೇಶಗಳನ್ನು 1021ರಿಂದ 1055ರವರೆಗೆ ಆಳ್ವಿಕೆಯನ್ನು ಮಾಡ್ತಾಳೆ. ಈಕೆಯ ತಮ್ಮನಾದ ಜಯಸಿಂಹನು ಆತನ ಮಗನಾದ ಅಹಾವ ಮಲ್ಲ ಸೋಮೇಶ್ವರನ ಈ ಅವಧಿಯಲ್ಲಿ ಚಾಳುಕ್ಯ ಸಾರ್ವಭೌಮರಾಗಿದ್ದರು. ಈಕೆ ನಡೆನುಡಿಗಳಿಂದ ಜನಕ್ಕೆ ಬೇಕಾದವಳು ಕೂಡ ಆಗಿರುತ್ತೆ. ಅಂದರೆ ಅಕ್ಕಾದೇವಿಯ ನಡವಳಿಕೆ ನಡೆನುಡಿಗಳೇನಾಗಿರುತ್ತೆ, ಜನಗಳಿಗೆ ಬೇಕಾಗಿರೋದವಳ ಆಗಿರುತ್ತೆ. ಅಕ್ಕಾದೇವಿಯ ಗುಣದ ಬೆಡಂಗಿಯೆಂದು ಹೊಗಳಿಸಿಕೊಂಡವಳು. ಅಂದರೆ ಇವರ ಗುಣದಿಂದ ಏನು ಮಾಡಿರ್ತಾರೆ, ಅಕ್ಕಾದೇವಿ ಎಲ್ಲರಿಂದ ಹೊಗಳಿಕೆಯನ್ನು ಪಡ್ಕೊಂಡಿರ್ತಾರೆ. ಈಕೆಯ ಹಲವು ಕಾಳೆಗಳಲ್ಲಿ ಗೋಕಾವಿಯದು ಮುಖ್ಯವಾದದ್ದು. ಅಂದರೆ ಇವರು ಕಾಳಗಗಳಲ್ಲಿ ಭಾಗವಹಿಸಿದ್ರಲ್ಲಿ ಗೋಕಾವಿಯದು ಮುಖ್ಯವಾದದ್ದು. ಇದು ಎಲ್ಲಿದೆ ಅಂದರೆ ವಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ. ಈಗ ಹುನಗುಂದ ತಾಲೂಕಿನಲ್ಲಿದೆ. ಈಗ ಅದೇನಾಗಿದೆ ಅಂದರೆ ಹಾಳಾಗಿ ಮುಳ್ಳುಗಳ್ಳಿ ಬೆಳೆದು ವಿಕ್ರಮಪುರ ಅಥವಾ ಅರಸಿಬೀದಿಯೇ ಈಕೆಯ ರಾಜಧಾನಿ ಆಗಿತ್ತು. ಕೋಕಾಗೆ ಅಂದರೆ ಗೋಕಾವಿಯ ಕೋತವಾಲನು
ಕೊಬ್ಬಿ ಚಾಳುಕ್ಯರ ಪ್ರತಿಯಾಗಿ ಬಂಡನೆಬ್ಬಿಸುತ್ತಾನೆ. ಆಗ ಸೋಮೇಶ್ವರನು ದೊರೆಯಾಗಿರ್ತಾನೆ. ದೊರೆಯಾಗಿದ್ದಂತಹ ಸಂದರ್ಭದಲ್ಲಿ ಜರಿಯನ್ನೊರೆಸುವುದಕ್ಕೆ ತೊರಗೆಯಕೆಂದು ಆ ಚಕ್ರವರ್ತಿಯನ್ನು ನಿಲ್ಲಿಸಿ ಅಕ್ಕಾದೇವಿ ತಾನೇ ಮುಂದಾಗ್ತಾಳೆ. ಅಂದರೆ ಸೋಮೇಶ್ವರನ ದೊರೆಯಾಗಿದ್ದನು. ಆ ಸಂದರ್ಭದಲ್ಲಿ ಅವರು ಹೋಗಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸೋಮೇಶ್ವರನನ್ನು ಹೋಗೋದಕ್ಕೆ ಬಿಡದೆ ಅಕ್ಕಾದೇವಿಯೇ ಮುಂದಾಗಿ ಹೋಗ್ತಾಳೆ. ಕೆಲವು ತುಳಿಲಾಳುಗಳ ದಂಡಿನ ಕೂಡ ಆ ಪುಂಡನನ್ನು ಅಣಿಯಲು ಹೊರಟಳು. ಗೋಕಾವಿಗೆ ಮುತ್ತಿಗೆ ಇಟ್ಟಳು. ತೈಲೋಕ್ಯಮಲ್ಲನಾದ ಸೋಮೇಶ್ವರನು ಬರದೆ ಅಕ್ಕಾದೇವಿ ಬಂದಿದ್ದರಿಂದ ಕೋತವಾಲನು ಹಿಗ್ಗುತ್ತಾನೆ. ಅಂದರೆ ತ್ರೈಲೋಕ್ಯಮಲ್ಲನಾದ ಸೋಮೇಶ್ವರನ ಬರದೇ ಇದ್ದದ್ದನ್ನು ನೋಡಿ, ಅಕ್ಕಾದೇವಿ ಬಂದಿದ್ದನ್ನು ನೋಡಿ ಅವರು ಕೋತವಾಲನು ಏನು ಮಾಡ್ತಾನೆ, ಅವನು ಇನ್ನೂ ಹಿಗ್ಗುತ್ತಾ ಹೋಗ್ತಾನೆ. ಕೋತವಾಲನು ಹೇಳ್ತಾನೆ, ಹೆಂಗಸನ್ನು ಸೋಲಿಸುವುದೇನು ದೊಡ್ಡ ಮಾತೆಂದು ಆತನು ಬಗಿತಾನೆ. ಅಂದರೆ ಹೆಂಗಸನನ್ನು ಸೋಲಿಸುವುದು ತುಂಬ ಸುಲಭ ಅನ್ನೋದನ್ನು ಅವನು ಹೇಳ್ತಾ ಹೋಗ್ತಾನೆ. ಆಗ ಅಕ್ಕಾದೇವಿಯು ಉಚ್ಚಂಡ ಭೈರವಿ ಎಂಬುದು ರಣರಂಗ ಮಾರಿ ಎಂಬುದು ಆ ಕುಮತಿಗೆ ತಿಳಿಯಲಿಲ್ಲ. ಅಂದರೆ ಅಕ್ಕಾದೇವಿಯು ಯುದ್ಧವನ್ನು ಮಾಡುವಾಗ ಅವಳೇನಾಗಿರ್ತಾಳೆ ಅಂದರೆ ಉಚ್ಚಂಡ ಭೈರವಿಯಂತೆ ರಣರಂಗದಲ್ಲಿ ಅವರು ಮಾರಿಯಂತೆ ಏನು ಮಾಡ್ತಿರ್ತಾರೆ, ಯುದ್ಧವನ್ನು ಮಾಡ್ತಿರ್ತಾರೆ. ಅದು ಕುಮತಿಗೆ ತಿಳಿಯಲಿಲ್ಲ. ಈಕೆಯ ಬಲವನ್ನೆಲ್ಲ ತೆರೆಗೆಲೆಯಂತೆ ಹಾರಿಸಿ ಬಿಡುವೆನೆಂದು. ಅಂದರೆ ಇವರ ಬಲವೆಲ್ಲನೂ ಕೂಡ ನಾನು ಏನು ಮಾಡ್ತೀನಿ, ತೆರೆಗೆಲೆ ಇರುತ್ತಲ್ಲ ಆ ತೆರೆಗೆಲೆ ಎತ್ತಾಗ್ತಂಗೆ ಆರಿಸಿ ಬಿಡುವೆನೆಂದು ಹುಬ್ಬಿ ಬರ್ರನೆ ಬಂದು ಕಾದತೊಡಗ್ತಾನೆ. ಆವಾಗ ಅಬಲೆಯರು ನಾಯಕತೆಯರಾಗಿ ರಣದೇವತೆಯ ಬಲೆಗೆ ತಮ್ಮ ಜೀವಗಳನ್ನೇ ಮುಂದೂಡಿರುವಾಗ ಈ ಸೈನ್ಯದ ಬಲದ ಸಾಮರ್ಥ್ಯವು ಗಂಡಸರ ಸೈನ್ಯದ ಸಾಮರ್ಥ್ಯದ ನೂರ್ಮಡಿ ಆಗಿರುತ್ತೆ. ಇಷ್ಟೇ ಅಲ್ಲದೆ ಅಕ್ಕಾದೇವಿ ನೂರ್ಮಡಿ ತೈಲಪ್ಪನ ಮೊಮ್ಮಗಳು ಕೂಡ ಆಗಿರ್ತಾಳೆ. ಯಾರು? ಅಕ್ಕಾದೇವಿ ನೂರ್ಮಡಿ ತೈಲಪ್ಪನ ಮೊಮ್ಮಗಳು ಕೂಡ ಆಗಿರ್ತಾಳೆ. ಅವಳು ಕೋತವಾಲನ ಕಾಲಾಳುಗಳ ಕಾಲಾಟವನ್ನಡಗಿಸ್ತಾಳೆ, ಕುದುರೆಗಳನ್ನು ಸದೆಬಡಿತಾಳೆ, ಆನೆಗಳ ಗಂಡಸ್ಥಳಗಳನ್ನೊಡೆದಳು, ಒಟ್ಟೊಟ್ಟಾಗಿ ಬರುವ ಚದುರಂಗ ಸೇನೆಯನ್ನು ತರದಟ್ಟಿಕ್ತಾಳೆ. ಅಂದರೆ ಒಟ್ಟೊಟ್ಟಾಗಿ ಬರುವ ಚದುರಂಗ ಸೇನೆಯನ್ನು ಏನು ಮಾಡ್ತಾಳೆ, ತಳ್ಳ ಹಾಕ್ತಾಳೆ. ಒಂದೆರಡು ನಿಮಿಷಗಳಲ್ಲಿ ಗೋಕಾವಿಯ ದಂಡು ಕಾಡಿ ಹೋಗುತ್ತೆ. ಅಂದರೆ ಒಂದೆರಡು ನಿಮಿಷಗಳಲ್ಲಿ ಗೋಕಾವಿಯ ದಂಡು ಏನಾಗುತ್ತೆ, ಚದುರಿ ಹೋಗುತ್ತೆ. ಅದರಲ್ಲಿ ಹಲವರು ಅಳಿರ್ತಾರೆ, ಉಳಿದವರು ಕೆಲವರು ಜಾರ್ತಾರೆ, ಕೆಲವರು ಶರಣೆಂತಾರೆ. ಅಂದರೆ ಅವರು ಯಾವಾಗ ಅಕ್ಕಾದೇವಿಯವರು ಕಾಳಗವನ್ನು ಮಾಡ್ತಾ ಹೋಗ್ತಾರೋ ಆವಾಗ ಅವರೆಲ್ಲರೂ ಗೋಕಾವಿಯಿಂದ ದಂಡನ್ನು ಬಿಡ್ತಾರೆ. ಅಂದರೆ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಓಡ್ತಾ ಹೋಗ್ತಾರೆ. ಕೆಲವೊಬ್ಬರು ಶರಣಾಗ್ತಾರೆ, ಕೆಲವೊಬ್ಬರು ಅಲ್ಲೇ ಅಳಿತಾರೆ, ಕೆಲವೊಬ್ಬರು ಬಟ್ಟ ಬಯಲಾದ ಕ್ಷಣದಲ್ಲಿ ಅಕ್ಕಾದೇವಿಯ ಕೋತವಾಲನ ಸಮ್ಮುಖದಲ್ಲಿ ಇರ್ತಾರೆ. ಹೀಗೆ ತನ್ನ ಕೈ ಚಳಕದಿಂದ ಚಲಿಸುತ್ತಿರುವ ಅವಳ ಎರಡೇ ಭುಜಗಳ ಆತನಿಗೆ ಅಷ್ಟಾದಶ ಭುಜಗಳಾಗಿ ತೋರ್ತವೆ. ಅದೊಂದು ಹಸ್ತದಲ್ಲಿಯೂ ಒಂದೊಂದು ಹದನವಾದ ಕೈದುಗಳ ಕಂಡವು. ಅಕ್ಕಾದೇವಿಯು ಆತನಿಗೆ ಮಹಿಷಾಸುರಮರ್ದಿನಿಯಂತೆ ಕಾಣಿಸ್ತಾಳೆ. ಆತನು ಕೈಕಾಲುಗೆಟ್ಟು ಕಕ್ಕಾವಿಕ್ಕಿಯಾಗಿ ಏನು ಮಾಡ್ತಾರೆ, ತಪ್ಪಾಯಿತೆಂದು ಮರೆಹೊಕ್ಕಿ ಪ್ರಾಣದಾನವನ್ನು ಬೇಡಿಕೊಡ್ತಾರೆ. ಹೀಗೆ ಬಂಡಾಯವು ನಂದಿ ತಣ್ಣಗಾಗುತ್ತೆ. ಅಕ್ಕಾದೇವಿಯ ಈ ಪರಾಕ್ರಮವನ್ನು ಸೋಮೇಶ್ವರನು ಅಭಿನಂದಿಸಿ ಆನಂದಭರಿತನಾದನು. ಆಗ ಆಕೆಗೆ ರಣಭೈರವಿ ಎಂಬ ಅನ್ವರ್ಥಕ ನಾಮವನ್ನು ಉಂಟಾಗುತ್ತೆ. ಹೀಗೆ ರಣಭೈರವಿಯಾಗಿ ಹೋರಾಟವನ್ನು ಮಾಡಿದಂತಹ ಅಕ್ಕಾದೇವಿ ಚಾಲುಕ್ಯರ ವಂಶದಲ್ಲಿ ಹುಟ್ಟಿದವಳು. ಮತ್ತು ನೂರ್ಮಡಿ ತೈಲಪ್ಪನ ಮೊಮ್ಮಗಳನ್ನು ಕೂಡ ನಾವು ಅಕ್ಕಾದೇವಿಯನ್ನು ಕಾಣಬಹುದು. ಹೀಗಾಗಿ ತೈಲಪ್ಪನ ಮೊಮ್ಮಗಳಾಗಿ ಕೂಡ ನಾವು ನೋಡುವಂಥದ್ದನ್ನ ನಾವು ಕಾಣ್ಬೋದು. ಇವರ ವೀರ ಪರಾಕ್ರಮ ಮತ್ತು ಇವರ ಶೌರ್ಯವನ್ನು ನಾವು ನೆನೆಸ್ಕೊಳ್ಳುವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ನೂರ್ಮಡಿ ತೈಲಪ್ಪನ ಮೊಮ್ಮಗಳಾಗಿ ಕೂಡ ಒಂದು
ರಾಜ್ಯವನ್ನು ಆಳ್ವಿಕೆಯನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಇವರ ಶೌರ್ಯವನ್ನು ನೆನೆಸ್ಕೊಳ್ತಾ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ವೀರಾವೇಶದಲ್ಲಿ ಹೋರಾಟವನ್ನು ಮಾಡಿದಂತಹ ಅನೇಕ ರಾಣಿಯರು ಮತ್ತು ಸೈನಿಕ ಮಹಿಳೆಯರಾಗಿರ್ಬೋದು, ಸ್ವತಂತ್ರ ಹೋರಾಟಗಾರರಲ್ಲಿ ಕೂಡ ಇವರು ಕೂಡ ಪ್ರಮುಖರಾಗಿ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ರಣಭೈರವಿಯಾದ ಅಕ್ಕಾದೇವಿಯ ಒಂದು ಪ್ರಸಂಗವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.